ಅಸ್ಸಲಾಮುಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ನಮಸ್ತೆ, ಸಾಸ್ರೆ ಕಾಲ್, ಪ್ರಣಾಮ್ ಸ್ನೇಹಿತರೆ. ನಾನು ಸುಲ್ತಾನ್ ಮಿರ್ಜಾ, ಕಾಂಗ್ರೆಸ್ ಲೀಡರ್, ಸಮಾಜ ಸೇವಕ, KR ಪುರಂ, ಬ್ಯಾಂಗ್ಳೂರು. ಸೊ ಇವತ್ತು ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ರು, ನೀವು ಸ್ವಲ್ಪ ಮಾತಾಡಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಅಂತ. ಸೊ ಸ್ನೇಹಿತರೆ, ಹೇಳಬೇಕಂದ್ರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗುವಾಗ ಅತಿ ಹೆಚ್ಚು ಕೆಲಸವನ್ನು ಅವರು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೊದ್ದು ಒಂದು ಪ್ರಭಾವಿಕ ನಾಯಕ, ಬಡವರ ಬಂಧು, ಪ್ರತಿಯೊಬ್ಬರು, ಅವನು ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಎಲ್ಲರಿಗೆ ಸಹಾಯನ ಮಾಡಿದ್ದಾರೆ. ಎಲ್ಲೋ ಆಕ್ಸಿಡೆಂಟ್ ಆಗಿ ಏನೋ ತೀರ್ಕುವಾಗ ಅವ್ರಿಗೆ 5 ಲಕ್ಷ ಮನೆಗೆ ಕೊಟ್ಟರು. ಏನೇ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಅನಾಹುತ ಆಗಲಿ, ಯಾರ ಸಾವು ನೋವು ಅಂದರೆ ಮೊದಲನೇ ಹೆಸರು ಬರೋದು BZ ಜಮೀರ್ ಅಹಮದ್ ಖಾನ್ ಅಂತ. ಎಷ್ಟೋ ಹೆಣ್ಮಕ್ಳಿಗೆ ಮದುವೆಗಳು ಮಾಡಿದ್ದಾರೆ, ದೇವಸ್ಥಾನಗಳು ಕಟ್ಟಿದ್ದಾರೆ, ಮಸೀದಿಗಳ ಸಹಕಾರ ಮಾಡಿದ್ದಾರೆ, ಕ್ರೈಸ್ತರಿಗೆ, ಕ್ರಿಶ್ಚಿಯನವ್ರಿಗೆ ಸಹಕಾರ, ಎಲ್ಲ ಪ್ರತಿಯೊಬ್ಬರು ಒಂದು ಜಾತಿಯವರಿಗೆ ಒಂದು ಕೈಯಲ್ಲಿ ಎತ್ಕೊಂಡ್ಬಿಟ್ಟು ಹೋಗ್ತಾರೆ. ಅಂಥ ಒಂದು ನಾಯಕ, ಪ್ರಭಾವಿ ನಾಯಕ BZ ಜಮೀರ್ ಅಹಮದ್ ಖಾನ್. ಸೊ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗೋ 2 ಸಾರಿನೂ ಒಳ್ಳೆ ಪ್ರಭಾವಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವತ್ತು ಏನು ಪ್ರತಿಯೊಬ್ಬರು ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಪ್ರತಿಯೊಬ್ಬರಲ್ಲಿ ಒಂದೇ ಬೇಡಿಕೆ ಏನಂದರೆ, ನಮ್ಮ ಹೈಕಮಾಂಡಲ್ಲಿ ನಮ್ಮ ರಾಹುಲ್ ಗಾಂಧೀಜಿ ಮತ್ತು KC ವೇಣುಗೋಪಾಲ್ಜಿ ಅವ್ರ ಕಡೆಯಿಂದ ಒಂದು ಮನವಿ ಏನಿದೆ ಅಂದರೆ, ದಯಮಾಡಿ ಕರ್ನಾಟಕದಲ್ಲಿ ನಮಗೆ BZ ಜಮೀರ್ ಅಹಮದ್ ಅವರಿಗೆ ಒಂದು ಮಿನಿಸ್ಟ್ರಿ ಕೊಡಬೇಕು ಅಂತ. ಆದರೆ ಡೆಪ್ಯೂಟಿ CMನ ಕೊಡಿ, ಒಂದು ಮಿನಿಸ್ಟ್ರಿ ಕೊಡಿ ಅವ್ರಿಗೆ. ಹೆಂಗಂದರೆ ಈ ನಾಯಕ, ಪ್ರಭಾವಿ ನಾಯಕ ಏನಂದರೆ, ಮನೆ ಬೋರಿಂಗ್ ಹಾಸ್ಪಿಟಲ್ ಶಿವಾಜಿನಗರ ತೀರ್ಕುವಾಗೂ ತನ್ನ ಕೈಯಿಂದನೂ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಯಾರ್ಯಾರು ತೀರ್ಕೊಂಡು ಕುಟುಂಬಕ್ಕೆ ಸಹಕಾರ ಮಾಡಿದ್ದಾರೆ. ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಒಂದು ತೊಂದರೆ ಆಗಲಿ, ಏನೇ ಒಂದು ತೊಂದರೆ ಆದರೆ ಮೊದಲನೇ ಹೆಸರು BZ ಜಮೀರ್ ಅಹಮದ್ ಖಾನ್ ಅವರು ವೈಟ್ ಆಗಿದ್ದಾರೆ. ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಕಾರ್ಯಗಳನ್ನ ಮಾಡಿದ್ದಾರೆ. ಹ್ಯಾಟ್ರಿಕ್ MLA ಬೇರೆ ಚಾಮರಾಜಪೇಟೆಯಲ್ಲಿ. ಇಂಥ ಒಂದು ನಾಯಕ ನಮ್ಮ ಮಿನಿಸ್ಟ್ರಿಗೆ ಬೇಕೇ ಬೇಕು. ಮೈನಾರಿಟೀಸ್ ಇವತ್ತು ಏನು 136 ಸೀಟುಗಳು ಕಾಂಗ್ರೆಸ್ಸಲ್ಲಿ ಇವತ್ತು ಏನು ತಗೊಂಡಿದ್ರು ನಾವು ಸರ್ಕಾರ ಮಾಡೋಕ್ಕೆ ಸಿದ್ದರಾಮಯ್ಯಜಿಯವ್ರ ಜೊತೆ, DK ಶಿವಕುಮಾರ್ಜಿಯವ್ರ ಜೊತೆ, ಆ ಟೈಮಲ್ಲೂ ನಮ್ಮ ಒಂದು ಒಳ್ಳೆ ಅವರು ಸಹಕಾರವನ್ನು ಕೊಟ್ಟಿದ್ದರು BZ ಜಮೀರ್ ಅಹಮದ್ ಖಾನ್ ಅವರು. ಎಲ್ಲ ಮಸೀದಿಗಳಲ್ಲಿ ಪ್ರತಿಯೊಬ್ಬರು ಮುಸಲ್ಮಾನ್ ಮನವಿ ಮಾಡಿ ಹಿಜಾಬ್ ಬರುವಾಗ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ಏನೇ ಒಂದು ಕೋಮವಾದಿ ಸೃಷ್ಟಿ ಮಾಡುವ BJಪಿಯವರು ಅಲ್ಲಿ ಒಂದು ಹೋರಾಟನ ಮಾಡಿದ್ದಾರೆ. ಮುಸಲ್ಮಾನರಿಗಿಂತ ಏನಾದರೂ ಒಂದು ಬಂದರೆ ಮೊದಲನೇ ಹೆಸರು BZ ಜಮೀರ್ ಅಹಮದ್ ಖಾನ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಕೋವಿಡಲ್ಲಿ ಎಷ್ಟೋ ಜನಕ್ಕೆ ಅವರು ಹಿಂದೂ ಆಗಿರ್ಬೋದು, ಮುಸಲ್ಮಾನ, ಕ್ರೈಸ್ತ ಆಗಿರ್ಬೋದು, ತನ್ನ ಮಕ್ಕಳು ತಾಯಿ ತಿರ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮಣ್ಣು ಮಾಡೋಕ್ಕಾಗಿಲ್ಲ, ಕುಟುಂಬರು ಓಡೋಗ್ಬಿಟ್ರು. ನಾವಿಲ್ಲಿಗೆ ಕೊರೋನಾದಲ್ಲಿ ನಮಗೇನು ತೊಂದರೆ ಆಗ್ಬಿಡ ಅಂತ ಇದರಲ್ಲಿ ಪ್ರಭಾವಿ ನಾಯಕ ಜಾತಿ ಪಾತಿ ನೋಡದೆ ಪ್ರತಿಯೊಬ್ಬರು ಮಣ್ಣು ಮಾಡಿ ಆ ಮುಸ್ಲಿಂ ಸಂಸ್ಕಾರ ಪ್ರಕಾರ, ಹಿಂದೂಗಳ ಸಂಸ್ಕಾರ ಪ್ರಕಾರ, ಕ್ರೈಸ್ತರ ಸಂಸ್ಕಾರ ಪ್ರಕಾರ ಅವರು ಫೀಲ್ಡಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಇಂಥ ನಾಯಕ BZ ಜಮೀರ್ ಅಹಮದ್ ಖಾನ್ ಅವರು. ನಾನು ಪ್ರತಿಯೊಬ್ಬರು ನಮ್ಮ KR ಪುರಂ ಕ್ಷೇತ್ರದಿಂದ, ಇಡೀ ಬೆಂಗಳೂರಿಂದ, ನಮ್ಮ ಕರ್ನಾಟಕದಿಂದ ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮನವಿ ಮಾಡ್ತೀನಿ, BZ ಜಮೀರ್ ಅಹಮದ್ ಖಾನ್ ಬೇಕೇ ಬೇಕು. ಇವತ್ತು ಯುವಕರಿಗಿರ್ಬೋದು, ಒಂದು ಮಹಿಳೆಯರ ರಕ್ಷಣೆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವನು ಯಾವುದೇ ಇರಲಿ ವ್ಯಕ್ತಿನ ಮೊದಲನೇದಾಗಿ ಒಂದು ಎಜುಕೇಷನ್ಗಿರ್ಬೋದು, ಒಂದು ಮದುವೆಗಳಿಗಿರ್ಬೋದು, ನಮ್ಮ ಹಜ್ ಉಮ್ರಾ ಹೋಗ್ಬೇಕಂದ್ರೆ ಅದು ಸಹಕಾರ ಇರ್ಬೋದು, ದೇವಸ್ಥಾನ ಕಟ್ಟಬೇಕು, ಚರ್ಚ್ ಕಟ್ಟಬೇಕು, ಏನೇ ಒಂದು ಪ್ರತಿಯೊಬ್ಬರು ಸಹಾಯ ಮಾಡೋಕ್ಕೆ ಇಂಥ ಒಂದು ನಾಯಕ ನಮ್ಗೆ ಬೇಕಾಗಿರುತ್ತೆ. ಇವತ್ತು BZ ಜಮೀರ್ ಅಹಮದ್ ಖಾನ್ ಅವರು DK ಶಿವಕುಮಾರ್ಜಿ ಅವರ ಕ್ಯಾಬಿನೆಟ್ನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. BZ ಜಮೀರ್ ಅಹಮದ್ನ ಕೊಡಬೇಕು. ನಾವು ಮೈನಾರಿಟೀಸು ಯಾವತ್ತೂ ಕಾಂಗ್ರೆಸ್ ಜೊತೆ ಇರ್ತೀವಿ, ಸಹಕಾರ ಮಾಡ್ತೀವಿ. ಕೇರಳದಲ್ಲಿ ನೋಡಿದ್ವಿ BZ ಜಮೀರ್ ಅವರು ಏನು ಅವರು ಒಂದು ಗುರಿ ತಗೊಂಡ್ರೆ ಅದನ್ನ ಗುರಿ ಮುಗಿಸೋಕೆ ಬರಲ್ಲ. ಅದು ಅಂಥ ನಾಯಕ, ಕಮಿಟೆಡ್ ಲೀಡರ್ ಅಂತ ಹೇಳ್ಬೋದು, ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು. ಅವ್ರಿಗೆ ಅಷ್ಟು ಒಳ್ಳೆಯ ಸಹಕಾರನ ಮಾಡಿದ್ದಾರೆ. ಕೇರಳದಲ್ಲಿ ಮೊದಲನೇ ಸಾರಿ ಕಾಂಗ್ರೆಸ್ಗೆ ಒಂದು ಬಹುಮಾನ ಕೊಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಾಗಿದೆ. ಅದೇ ಥರ ದಾವಣಗೆರೆಯಲ್ಲೂ BZ ಜಮೀರ್ ಅಹಮದ್ ಅವರು ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ಮುಸಲ್ಮಾನರು ಎಲೆಕ್ಷನ್ ಬರೋ ಮುಂಚೆನೂ ಅಷ್ಟೇ, ಅದ್ರ ಮುಂಚೆನೂ ಅಷ್ಟೇ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಏನೋ ಸ್ವಲ್ಪ ಕಿಡಿಗೇಡಿಗಳು ಅವ್ರ ಹೆಸರನ್ನ ಕೆಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸಾಧ್ಯವಿಲ್ಲ. ಎಲ್ಲ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನರ ಆಶೀರ್ವಾದ ಅವ್ರ ಮೇಲೆ ಇದೆ. ಎಲ್ಲ ಇವತ್ತು ನ್ಯಾಷನಲ್ ಲೀಡರ್ ಆಗಿದ್ದಾರೆ ಅವರು BZ ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಏನು AI ಸೃಷ್ಟಿ ಮಾಡಿ ಅವ್ರೇನು ಮಾತಾಡಿದಾರೆ ಅಂತ ಹೇಳಿ
ಮೂಢನಂಬಿಕೆನ ಮಾಡ್ತಾರೆ ಜನಗಳು. ಏನೇ ಆಗಿರಲಿ ಎಲ್ಲ ದೇವರುಗಳು ಅವ್ರ ಜೊತೆ ಇದೆ. ಯಾವತ್ತು ನ್ಯಾಯ ನೀತಿ ಧರ್ಮಕ್ಕೆ ಆ ದೇವರು ಸಾಥ್ ಕೊಡ್ತಾನೆ. ಅಂತ ನಾಯಕ ಬಡವರ ಬಂದು ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಡೆಪ್ಯೂಟಿ CM ಮಾಡಬೇಕು ಅಂತ ಮನವಿ ಮಾಡ್ಕೊತೀನಿ. ಆದರೆ ಎಂದೇ ಒಂದು ಒಳ್ಳೆ ಖಾತೆಯನ್ನು ಕೊಡಬೇಕು ಅವ್ರಿಗೆ. ದಯಮಾಡಿ ಮೈನಾರಿಟೀಸ್ಗೆ ಕಾಂಗ್ರೆಸ್ ಪಕ್ಷ ಕೈ ಹಿಡಿಬೇಕು. ಮುಂದೆ ಚುನಾವಣೆಯಲ್ಲಿ ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ಈ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಮೈನಾರಿಟಿ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷನ ಮುಂದೆ ಕರ್ನಾಟಕ ಸರ್ಕಾರ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅದರಲ್ಲಿ ಇದನ್ನು ವಾದನೆ ಏನು ಮಾಡಿ ಹೇಳಂಗಿಲ್ಲ. ಇದು ನಿಜವಾಗಲೂ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿನೂ ಕೊಟ್ಟಿದೆ. ಆ ಥರ ನಾವು ನಾವು ಏನಕ್ಕೆ BZ ಜಮೀರ್ ಅಹಮದ್ ಅವರನ್ನು ನಾವು ಖಾತೆಯನ್ನು ಕೇಳ್ತಾ ಇದ್ದೀವಿ, ಅವ್ರು ಮಿನಿಸ್ಟರ್ ಮಾಡಬೇಕು ಅಂದರೆ ಯಾವುದೇ ಹುದ್ದೆ ತಗೊಂಡ್ರೆ ಮನಸ್ಸು ಪೂರ್ವವಾಗಿ ಸಾಕಾರದಿಂದ ಇಚ್ಛೆಯಿಂದ ಹೆಜ್ಜೆ ಕೆಲಸ ಮಾಡ್ತಾರೆ. ಪ್ರತಿಯೊಂದರಲ್ಲಿ ಇವಾಗ UT ಖಾದರ್ ಸಾಹೇಬರು ಕೊಟ್ಟಿದ್ರು, ಸ್ಪೀಕರ್ ಕೊಟ್ಟಿದ್ರು, ಮೊದಲನೇ ಮುಸಲ್ಮಾನಕ್ಕೆ ಖುಷಿ ಪಟ್ರಿ ನಾವು. ಆದರೆ ಇವತ್ತು ಹೆಲ್ತ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅವ್ರು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಆಕ್ಷನ್ ತಗೊಂಡ್ರು. ಯಾವುದೋ ಹಾಸ್ಪಿಟ್ಲಲ್ಲಿ ಅವ್ರು ಇಮಿಡಿಯೇಟ್ ಹೋಗ್ಬಿಟ್ಟು ಏನಿದೆ ಅನ್ನೋ ಜಯನಗರದಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟ್ ಚೆಕ್ ಮಾಡಿದ್ರು. ಅಂತ ಕೆಲಸ ಮಾಡೋ ನಾಯಕನ ಮನೇಲಿ ಕೂರಿಸ್ಬೇಡಿ. ಇಂಥ ನಾಯಕನ ನಾವು ಬೆಳೆಸಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯುವಕರು ಬೆಳೆಸ್ತಾರೆ, ಪಕ್ಷ ಬೆಳೆಸುತ್ತೆ. ಎಲ್ಲರೂ ಒಂದಾಗಿ ನಾವು ಬರೋ ದಿನಗಳು ಏನು ನಮ್ಮ GBA ಚುನಾವಣೆ ಬರ್ತಾ ಇದೆ, ಅತಿ ಹೆಚ್ಚಾಗಿ ಸೀಟ್ಗಳನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾರೆ. ಎಲ್ಲ ಮೈನಾರಿಟೀಸ್ ಒಂದಾಗಿ ನಾವು ಸಹಕಾರ ಮಾಡ್ತೀವಿ. ದಯಮಾಡಿ ಮೈನಾರಿಟೀಸ್ಗೆ, ಮುಸಲ್ಮಾನರಿಗೆ GBA ಎಲೆಕ್ಷನ್ ಬೇರೆ ಬರ್ತದೆ, ಅದರಲ್ಲೂ ನಮಗೆ ಸಹಕಾರ ಬೇಕು. ಒಂದು ಮಿನಿಮಮ್ ಆದರೂ ಎಲ್ಲ ವಾರ್ಡ್ಗಳಲ್ಲಿ ಏನೋ ವಾರ್ಡ್ಗಳು ಮಾಡಿದರೆ ಇವತ್ತು GBAದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ದಯಮಾಡಿ ಒಂದು 6 ಸೀಟ್ ಆದರೂ ಮುಸಲ್ಮಾನರಿಗೆ ಕೊಡಬೇಕು ಅಂತ ನಾನು DK ಶಿವಕುಮಾರ್ ಸಾಹೇಬ್ರ ಹತ್ರ ಮನವಿ ಮಾಡ್ತೀನಿ, ಹೈಕಮಾಂಡ್ ಮನವಿ ಮಾಡ್ತೀನಿ. ಬರೋ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಮೈನಾರಿಟೀಸು ಒಟ್ಟಾಗಿ ಕೆಲಸ ಮಾಡಿ ಸರ್ಕಾರನ ಕಟ್ತೀವಿ. ಇದು ನಿಜವಾಗಲೂ ಯಾವತ್ತೂ ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ಪರವಾಗಿದೆ. ನಿಜವಾಗಲೂ ನಮ್ಮ ಸಿದ್ದರಾಮಯ್ಯ ಅಜ್ಜಿ ನಮ್ಮ ಮುಸಲ್ಮಾನರಿಗೆ ಅತಿ ಹೆಚ್ಚಾಗಿ ಸಹಕಾರ ಮಾಡಿದ್ದಾರೆ. ಅಹಿಂದ ನಾಯಕ, ಮುಸಲ್ಮಾನ, ಕ್ರೈಸ್ತ, ದಲಿತ ಎಲ್ಲರೂ ತಗೊಂಡೋಗಿ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. 8 ವರ್ಷ ಇಡೀ ಕರ್ನಾಟಕ ಹಿಸ್ಟ್ರಿಯಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರೋ ಕೆಲಸವನ್ನು ಯಾವ ಮುಖ್ಯಮಂತ್ರಿ ಮಾಡಿ ಸಾಧ್ಯವಿಲ್ಲ. ಅದರಲ್ಲಿ DK ಶಿವಕುಮಾರ್ ಅವರು ಯುವ ನಾಯಕ, ಅವ್ರು ಮಾಡೇ ಮಾಡ್ತಾರೆ. ನಮಗೇನಂದರೆ ಮೈನಾರಿಟೀಸ್ ಜೊತೆಲಿ ಕರ್ಕೊಂಡೋಗಿ ಒಂದು ಸರ್ಕಾರ ನಮ್ಮ ಮುಂದೆ GBA ಚುನಾವಣೆ ಇರ್ಬೋದು, ಇಲ್ಲ ಮುಂದೆ ನಮಗೆ ಸರ್ಕಾರ ಏನು ನಮ್ಮ 136 ಸೀಟ್ ತಗೊಂಡಿದ್ರಿ, 140 ಸೀಟ್ ತಗೊಳ್ಳೋ ಕೆಪಾಸಿಟಿ ಮುಂದೆ ಇದೆ. ಅಷ್ಟು ಸಹಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ಮ ಕರ್ನಾಟಕ ಮಾಡಿದೆ. ಜೈ ಹಿಂದ್, ಜೈ ಕರ್ನಾಟಕ.